ತುಂಬ ದಿವಸದಿಂದ ಮಮ್ಮ ಮಸಾಲೆ ಪುರಿ ಮಾಡಿಕೊಡಿ ಅಂತ ನನ್ನ ಮಗಳು ಕೇಳ್ತಿದ್ಲು. ಆದ್ದರಿಂದ ಇವತ್ತು ನಮ್ಮ ಜೇಸ್ ಕಿಚನ್ ಅಪ್ಪಟ ಮನೆ ರುಚಿಯಲ್ಲಿ ನನ್ನ ಮಗಳಿಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಹೋಮ್ ಮೇಡ್ ಮಸಾಲೆ ಪುರಿ ಮಾಡಿದ್ದೀವಿ. ಮೊದಲಿಗೆ ಒಂದು ಜಾರಲ್ಲಿ ಒಂದು ಸ್ವಲ್ಪನೇ ಶುಂಠಿ ಹಾಕೋಬೇಕು. ಅದಕ್ಕೆ ಒಂದು ಸಣ್ಣದಂಥ ಮೆಣಸಿನ್ಕಾಯಿ ಹಾಕೋಬೇಕು. ಇದಕ್ಕೆ ನಾವೀಗ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಾಕೋಬೇಕು. ಇಷ್ಟೂನ ನಾವು ನಿಧಾನವಾಗಿ ಮಿಕ್ಸಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಸೋಸ್ಕೋಬೇಕು. ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಲಮ್ಸ್ನ ಹಾಕೋಬಾರ್ದು. ಹಾಗೆ ಒಂದು ಸಣ್ಣದಾದ ಹುಣಸೆಹಣ್ಣ ನೆನೆಸಿಟ್ಕೊಂಡು ಅದು ಕೂಡ ನಾವು ಸೇರಿಸ್ಕೋಬೇಕು. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲನ ಹಾಕ್ಕೋಬೇಕು. ಇಲ್ಲಿ ನೀವು ಯಾವ ಬ್ರ್ಯಾಂಡ್ ಕೂಡ ಉಪಯೋಗಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇನ್ನು ರುಚಿ ಹೆಚ್ಚಿಸೋದಕ್ಕೋಸ್ಕರ ಒಂದು ಸ್ವಲ್ಪ ಈರುಳ್ಳಿ ಹಾಕಿ, ಹಾಗೆ ಆ ಒಂದು ಮಸಾಲೆಯ ಅದಕ್ಕೆ ತಕ್ಕಂತೆ ನೀವು ನೀರನ್ನ ಹಾಕಿ ಸೇರಿಸ್ಕೊಂಡ್ರೆ ಸೂಪರ್ ಆದಂಥ ಟೇಸ್ಟಿ ಗ್ರೀನ್ ಪಾನಿ ರೆಡಿಯಾಗಿರುತ್ತೆ. ಈಗ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಅದಕ್ಕೆ ನಾವು ಒಂದು ಸ್ವಲ್ಪ ಚಕ್ಕೆ, ಲವಂಗ, ಸೋಂಪು, ಜೀರಿಗೆ ಹಾಗೆ ಕಾಳು ಮೆಣಸನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದೊಳ್ಳೆ ಘಮ ಬಂದಮೇಲೆ ಇದಕ್ಕೊಂದು ಸ್ವಲ್ಪನೇ ಬೆಳ್ಳುಳ್ಳಿ, ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಒಂದು ಸಣ್ಣದಾದಂಥ ಹಸಿಮೆಣಸಿನ್ಕಾಯಿ, ಒಂದು ಅರ್ಧನೇ ಈರುಳ್ಳಿ, ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ಘಮ ಹೆಚ್ಚಾದಮೇಲೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಈಗಾಗಲೇ ನಾನು ಒಂದು ಪಾತ್ರೆಯಲ್ಲಿ ಆಲೂಗಡ್ಡೆ ಹಾಗೆಯೇ ಬಟಾಣಿಯನ್ನು ನಾನು ಕೂಗಿಸ್ಕೊಂಡಿದ್ದೀನಿ. ಅದರಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿ ಏನು ಬೇಯಿಸ್ಕೊಂಡಿರ್ತೀವೋ ಅದನ್ನು ಕೂಡ ಹಾಕ್ಕೊಂಡು ನಾವು ಮಸಾಲೆನೇ ರುಬ್ಕೊಳ್ಳೋದಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತಳ ಹಿಡಿಯೋದೇ ಹಾಗೇ ನಾವು ನಿಧಾನವಾಗಿ ಲೋ ಫ್ಲೇಮಲ್ಲಿ ಈ ಮಸಾಲನ ನಾವು ನಿಧಾನವಾಗಿ ಕಲಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮು ಹೈ ಆಗಿರಬಾರ್ದು. ಈ ರೀತಿ ನಿಧಾನವಾಗಿ ಹಾಕಿರೋ ಮಸಾಲನ ಹಸಿ ವಾಸನೆ ಹೋಗೋ ತನಕ ನಾವು ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಈ ಒಂದು ಮಸಾಲೆ ಪುರಿ ಮಾಡಬೇಕಾದ್ರೆ ಇವತ್ತಿನ ಮಸಾಲೆ ನಾನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಈ ಮಸಾಲೆಗೆ ತಕ್ಕಷ್ಟು ನೀರು ಹಾಕ್ಕೊಳ್ಳೋಣ. ನಾವು ಬೇಯಿಸಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ಚೆನ್ನಾಗಿ ಒಂದು ಬಟ್ಲಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ. ಅದನ್ನು ಈ ರೀತಿಯಾಗಿ ನಾವು ಮತ್ತೆ ಮಸಾಲೆಗೆ ಸೇರಿಸ್ಕೊಂಡು ನಿಧಾನವಾಗಿ ಮತ್ತೆ ಪಾತ್ರೆಯಲ್ಲೇ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಇದಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋಂತಹ ಹಸಿ ಬಟಾಣಿನ ಸೇರಿಸ್ಕೊಳ್ಳೋಣ. ಈಗ ಇದೆಲ್ಲ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಹಸಿ ಮಸಾಲೆ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನ ಕುದಿಸ್ಕೋಬೇಕು. ಮಸಾಲೆ ಎಷ್ಟು ಕುದಿಯುತ್ತೋ ಅದರ ರುಚಿ ದುಪ್ಪಟ್ಟಾಗುತ್ತೆ. ಇಲ್ಲಿ ನಾವು 4 ಜನಕ್ಕೆ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪನೇ ನಾವು ಮಾಡಿ ತೋರಿಸ್ತಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಸಾಕಾಗ್ದಿದೆ ಈ ಒಂದು ಪ್ರೊಸೀಜರಲ್ಲಿ ನೀವು ಹಾಕ್ಕೊಳ್ಬೋದು. ಈಗ ನೋಡ್ತಿದ್ದೀರಾ, ಪೂರಿನ ಸ್ಮ್ಯಾಶ್ ಮಾಡಿದ್ದೀವಿ. ಅದಕ್ಕೆ ನಾವು ರೆಡಿ ಮಾಡಿರೋಂಥ ಮಸಾಲ ಹಾಕಿದ್ದೀವಿ. ಈರುಳ್ಳಿ, ಟೊಮ್ಯಾಟೊ ಹಾಗೆ ಕ್ಯಾರೆಟು, ಅದ್ರ ಜೊತೆಗೆ ಇನ್ನು ಟೇಸ್ಟ್ ಡಬಲ್ ಮಾಡೋದಕ್ಕೆ ಸೇವನ್ನ ಹಾಕ್ಕೊಂಡು ಒಂದು ಸೂಪರಾದಂಥ ಹೋಮ್ ಮೇಡ್ ಹಾಗೆಯೇ ನ್ಯಾಚುರಲಾಗಿ ಟೇಸ್ಟ್ ಕೊಡೋಂತಹ ಮಸಾಲ ಪುರಿ ರೆಡಿಯಾಗಿದೆ. ಇನ್ನೇನು ಇದನ್ನ ನನ್ನ ಮಕ್ಕಳು ಟೇಸ್ಟ್ ಮಾಡಿ ಯಾವ ರೀತಿಯಾಗಿದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇದು ಮಾಡೋದಕ್ಕೆ ತುಂಬಾ ಸುಲಭ, ಎಲ್ಲ ಕೂಡ ಇಷ್ಟ ಆಗುವಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ಹೇಗಿದೆ ಮಸಾಲೆ ಪುರಿ? ಸೂಪರ್ ಆಗಿದೆಯಾ? ಇಷ್ಟ ಆಯ್ತಾ? ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ನನ್ನ ಫೇವ್ರೇಟ್, ಇದು ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು, ಪಾನಿಪುರಿ. ಇದನ್ನ ನಾವು ಹೇಗೆ ಮಿಕ್ಸ್ ಮಾಡೋಕ್ಕಾಗುತ್ತೆ? ಪಾನಿ ರೆಡಿ ಇದೆ, ಪೂರಿ ಕೂಡ ಇದೆ, ಅದ್ರ ಜೊತೆಗೆ ಬೇಕಾದಂಥ ಮಸಾಲ ಕೂಡ ಆಲ್ರೆಡಿ ರೆಡಿ ಇತ್ತು. ಸೊ ಮಸಾಲ ಪುರಿ ಜೊತೆಗೆ ಒಂದು ಫ್ರೀ ಆಗಿರುವಂತಹ ಒಂದು ಪಾನಿಪುರಿ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೇಸ್ಟ್ ಕೂಡ ಅದ್ಭುತವಾಗಿ ಬಂದಿದೆ. ನೀವು ಮನೇಲಿ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.